ಕೃಷ್ಣ ಶುಭನೇ ಎಲ್ರಿಗೂ ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ಯಾಕಂದ್ರೆ ಇವತ್ತು ಅತ್ತಿಗೆ ಮನೆಗೆ ಹೋಗಿದೆ. ಅಂದ್ರೆ ಮೊನ್ನೆ ಗೃಹ ಪ್ರವೇಶ ಆಯ್ತು ನೋಡಿ, ಅಲ್ಲಿಗೆ ಇವತ್ತು ಹೋಗೋಕಿದೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ನಾನು 9 ಗಂಟೆ ಬಸ್ಸಿಗೆ ಹೋಗ್ಬೇಕು, ಯಾಕಂದ್ರೆ ಹೋಮ್ ಟೂರ್ ಮಾಡಕ್ಕಿದೆ. ಹಾಗಾಗಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಮನೆ ಕೆಲಸ ಎಲ್ಲ ಮಾಡಿ ಹೋಗ್ಬೇಕಾಗತ್ತೆ. ಮನೇಲಿ ಅಪ್ಪನೂ ಇದ್ದಾರೆ, ಅತ್ತೆನೂ ಇದ್ದಾರೆ. ಹಾಗಾಗಿ ಮಧ್ಯಾಹ್ನಕ್ಕೆ ಅಡ್ಗೆ ಎಲ್ಲ ಮಾಡೇ ಹೋಗ್ಬೇಕು ನಾನು. ಬಟ್ ಮನೇಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಮೊನ್ನೆ ಅಮ್ಮ ಎಲ್ಲ ಇದ್ದಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಬಟ್ ಇವಾಗ ಎಲ್ಲ ಒಬ್ಬಳೆ ಮಾಡ್ಬೇಕು. ಎಲ್ಲಿಗಾದ್ರೂ ಹೋಗೋದಾದ್ರೆ ಅಂತೂ ಎಲ್ಲ ಮಾಡಿಟ್ಟು ಹೋಗ್ಬೇಕು. ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಟೆಂಪಲ್ ಅಲ್ಲೆಲ್ಲ ಮಾಡ್ತಾರೆ, ಅಂದ್ರೆ ಹೋಟೆಲ್ ಸ್ಟೈಲ್ ಅಲ್ಲೆಲ್ಲ ಮಾಡ್ತಾರೆ ನೋಡಿ, ಆ ತರ ಮಾಡೋಣ ಅಂತ. ಸೊ ನಿಮ್ ಜೊತೆನು ಮೇಲ್ಗಡೆ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಈ ತರ ಮಾಡೋ ಯಾರಾದ್ರೂ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇದನ್ನ ನೋಡಿ ಒಂದ್ಸಲ ಟ್ರೈ ಮಾಡಿ ಅಂತ ಅಷ್ಟೇ. ಆಲ್ಮೋಸ್ಟ್ ಉಪ್ಪಿಟ್ಟು ಎಲ್ರಿಗೂ ಗೊತ್ತಿರತ್ತೆ, ಬಟ್ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಅಂತ. ಸೊ ಈ ಸಲ ನಾನು ಸ್ವಲ್ಪ ಮೀಡಿಯಂ ರವೆ ತಗೊಂಡ್ ಬಂದಿದ್ದೆ. ಇಲ್ಲಿದ್ರೆ ಸೂಜಿ ರವೆ ತರೋದು, ಬಟ್ ಇದು ಸ್ವಲ್ಪ ದಪ್ಪ ರವೆ ಇರತ್ತಲ್ಲ, ಆ ಟೈಪು. ಸೊ ಅದನ್ನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಅಲ್ಲಿಗೆ ಹುರ್ಕೊಳ್ಬೇಕು. ಸ್ವಲ್ಪ ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ನಮ್ಗೆ, ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ಒಂದ್ ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಬೇಕು. ಆಮೇಲೆ ಮಾಮೂಲಿ ಅಂತ ಸಾಸಿವೆ ಹಾಕೊಳ್ಳೋಣ, ಕಡಲೆಬೇಳೆ ಹಾಕೊಳ್ಳೋಣ, ಉದ್ದಿನ ಬೇಳೆ ಹಾಕೊಳ್ಳೋಣ, ಹಾಗೆ ಬೇವಿನ ಸೊಪ್ಪು ಹಾಕೊಳ್ಬೇಕು, ಹಾಗೆ ಕಾಯಿ ಮೆಣಸು ಹಾಕೊಳ್ಬೇಕು, ಹಾಗೆ ಕೆಂಪು ಮೆಣಸನ್ನ ಕೂಡ ಹಾಕೊಳ್ಬೇಕು. ಹಾಗೆ ಶುಂಠಿಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೊಂಡ್ರೆ ಆಯ್ತು. ಕಾಯಿ ಮೆಣಸಿಲಿ ನಾನು ಸಣ್ಣದಾಗಿ ಹಚ್ಕೊಂಡಿದೀನಿ, ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಹಚ್ಕೊಂಡ್ರೆ ಆಗುತ್ತೆ. ಬೀಜ ಕೂಡ ಹಾಕೊಳ್ತಾ ಇದ್ದೀನಿ. ಮೊನ್ನೆ ಚಿತ್ರಾನ್ನ ಹಾಕಿದ್ವಲ್ಲ, ಸೊ ತಂದಿದಿತ್ತು ಅದು, ಹಾಗಾಗಿ ಅದನ್ನ ಕೂಡ ಹಾಕೊಳ್ತಾ ಇದೀನಿ. ಯಾಕಂದ್ರೆ ಶೇಂಗಾ ಬೀಜ ನಮ್ಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೂ ಒಳ್ಳೇದು. ನಂಗಂತೂ ತುಂಬಾನೇ ಫೇವ್ರೇಟ್ ಚಿತ್ರಾನ್ನ, ಉಪ್ಪಿಟ್ಟಲ್ಲೆಲ್ಲ ಹಾಕಿದ್ರೆ ಚೆನ್ನಾಗಾಗತ್ತೆ. ಸೊ ಅದನ್ನ ಹಾಕೊಂಡು ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಹುರ್ಕೊಂಡಿರುವಂತಹ ರವೆನ ಹಾಕಿ ಒಂದ್ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಫ್ರೈ ಮಾಡ್ಕೊಳ್ತೀನಿ. ಯಾಕಂದ್ರೆ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋ ಹೊತ್ತಿಗೆ ನಾನು ಒಂದ್ ಸೈಡ್ ಅಲ್ಲಿ ಬಿಸಿನೀರು ಕೂಡ ಇಟ್ಟಿದ್ದೀನಿ. 1.5 ಗ್ಲಾಸ್ ಅಷ್ಟು ರವೆ ಅಂದ್ರೆ ಒಂದು 3.5 ಗ್ಲಾಸ್ ಅಷ್ಟು ನಾವು ನೀರನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ರವೆ ತುಂಬಾ ನೀರನ್ನ ಇಳ್ಕೊಳ್ಳತ್ತಲ್ಲ, ಅಂದ್ರೆ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ಇದಕ್ಕೆ ನಾನು ಬಿಸಿನೀರನ್ನ ಹಾಕೊಳ್ತಾ ಇದ್ದೀನಿ. ಬಿಸಿನೀರ್ ಹಾಕಿ ಸ್ವಲ್ಪ ಆಗುತ್ತಷ್ಟೊತ್ತಿಗೆ ರವೆ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಗತ್ತಲ್ವಾ, ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುವಷ್ಟು ಇದನ್ನ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಹೊತ್ತೇನ್ ಬೇಕಾಗಲ್ಲ ಬೇಯೋಕೆ, ರವೆ ಬೇಯೋಕೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ಹಾಕೊಳ್ತೀನಿ. ಬೇಕಿದ್ರೆ ನೀವು ಕಾಯಿ ತುರಿಯನ್ನು ಕೂಡ ಹಾಕೊಳ್ಬಹುದು. ಇವತ್ತು ಉಪ್ಪಿಟ್ಟು ಯಾಕೆ ಅಂದ್ರೆ ನನ್ ಮಗ ನಿನ್ನೆ ಹೇಳಿದ್ದ, ಕೃಷ್ಣ ಅಮ್ಮ ನಂಗೆ ಉಪ್ಪಿಟ್ಟು ಮಾಡ್ಕೊಡು ಅಂತ. ನಿನ್ನೆ ರಾತ್ರಿ ಫುಲ್ ಗಲಾಟೆ ನಮಗೆ. ಅವನಿಗೊಂದು ಅಮ್ಮ ಒಗ್ಗರಣೆ ಮಾಡ್ಕೊಡು ಅಂತ. ನಾನು ಒಗ್ಗರಣೆ ಯಾವ ತಿಂಡಿ ಮಾರಾಯ ಅಂತ ಹೇಳಿದ್ರೆ, ನೀನ್ ಅವತ್ತೊಂದ್ಸಲ ಮಾಡಿದ್ಯಲ್ಲ ಅದನ್ನೇ ಮಾಡ್ಕೊಡು ಅಂತ. ನನ್ಗಾದ್ರೂ ನೆನ್ಪು ಮಾಡ್ದೆ ಆಗ್ಲೇ ಇಲ್ಲ. ಪುಳಿಯೋಗರೆನ ಕೇಳ್ದೆ, ಚಿತ್ರಾನ್ನನ ಕೇಳ್ದೆ, ಉಪ್ಪಿಟ್ಟು ಅಂದ್ರೆ ರೈಸ್ ಉಪ್ಪಿಟ್ಟು ಕೇಳ್ದೆ, ಅದು ಯಾವ್ದು ಅಲ್ಲ ಅಂತೆ, ಒಗ್ಗರಣೆ ಮಾಡ್ಕೊಡು ಅಂತ. ಲಾಸ್ಟ್ಗೆ ಉಪ್ಪಿಟ್ಟು ಮಾಡ್ಕೊಡು ಅಂತ ಹೇಳ್ದ. ಹಾಗಾಗಿ ರಾತ್ರಿನೇ ಇವ್ರ ಹತ್ರ ಉಪ್ಪಿಟ್ಟೆಲ್ಲ ಅವನೇ ತರಕ್ ಹೇಳಿಸಿ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವನಿಗೋಸ್ಕರ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡೆ. ಅದಾದ್ಮೇಲೆ ಕಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಕು, ತುಂಬಾನೇ ಟೇಸ್ಟಿ ಆಗತ್ತೆ. ಹಾಗೆ ಸಕ್ಕರೆ ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕೊಳ್ಬಹುದು. ಕೆಲವರಿಗೆ ಸಕ್ಕರೆ ಹಾಕಿ ತಿನ್ನೋಕೆ ಇಷ್ಟ, ಕೆಲವರಿಗೆ ತೆಂಗಿನ ತುರಿ ಹಾಕಿ ತಿನ್ನೋಕೆ ಇಷ್ಟ. ಸೊ ನಾನಿವತ್ತು ಸ್ವಲ್ಪ ಪ್ಲೈನ್ ಆಗಿ ಮಾಡ್ಕೊಂಡಿದೀನಿ. ಓಕೆ, ಇವಾಗ ಉಪ್ಪಿಟ್ಟಂತೂ ರೆಡಿ ಆಯ್ತು. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಜೊತೆಗೆ ಅಡ್ಗೆನೂ ಆಗ್ಬೇಕು. ಹಾಗೆ ಮೇಲ್ಗಡೆ ಸ್ವಲ್ಪ ನೀವು ನಿಂಬೆ ರಸನ ಹಿಂಡ್ಕೊಳ್ಳಿ, ತುಂಬಾನೇ ಟೇಸ್ಟಿ ಆಗುತ್ತೆ. ಓಕೆನಾ? ಓಕೆ, ಇನ್ನು ಉಪ್ಪಿಟ್ಟೆಲ್ಲ ಮಾಡಿ ನೆಕ್ಸ್ಟ್ ಕೆಲಸ ಶುರು ಮಾಡೋಣ. ಈ ತರ ಒಂದ್ಸಲ ಉಪ್ಪಿಟ್ಟು ಮಾಡಿ ನೋಡಿ, ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನನ್ಗಂತೂ ತುಂಬಾ ಇಷ್ಟ ಆಯ್ತು ಈ ತರ ಉಪ್ಪಿಟ್ಟು. ಉಪ್ಪಿಟ್ಟೆಲ್ಲ ಮಾಡಿ ಸ್ವಲ್ಪ ಕೆಲಸ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ. ಅವ್ರಿಗೆ ಉಪ್ಪಿಟ್ಟೆಲ್ಲ ತಿನ್ನಿಸಿ, ಅದರ ಮಗನಿಗೆ ತಿನ್ನಿಸಿ, ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಾದ್ಮೇಲೆ ಇವಾಗ ಮೊಟ್ಟೆ ಸಾರು ಮಾಡೋಣ ಅಂತ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಯಾಕಂದರೆ ಅಪ್ಪ ಅತ್ತೆ ಎಲ್ಲ ಇದ್ದಾರಲ್ವ, ಮಧ್ಯಾಹ್ನ ಅವ್ರಿಗೆ ಊಟಕ್ಕಾಗಬೇಕು, ಸಂಜೆಗೂ ಆಗುತ್ತೆ ಅಂತ ಸೇರಿ ನಾಟಿ ಕೋಳಿ ಇತ್ತು, ಅದನ್ನೇ ಮಾಡ್ತಾಯಿದ್ದೀನಿ. ನನಗೆ ಸಾಯಂಕಾಲಕ್ಕಂತ ಸ್ವಲ್ಪ ಸಾಂಬಾರು ತೆಗೆದಿಟ್ಟೆ. ನನಗೆ ಗ್ರಾಚಾರಕ್ಕೆ ಅದು ಕೆಳಗಡೆ ಬಿದ್ದು ಅದು ಚೆಲ್ಲೋಯ್ತು. ಬೆಳಿಗ್ಗೆನೇ ಊಟೌಟಾಯಿತು, ಕೆಲಸದ ಮೇಲೆ ಕೆಲಸ ಆಯಿತು ನನಗೆ. ಓಕೆ, ಇನ್ನು ಹೊರಡೋದು ನಾನು ಲೇಟ್ ಆಗ್ತಾ ಬಂತು. ಆಲ್ರೆಡಿ ಹೊರಟಾದ್ಮೇಲೆ ಸಿಗ್ತೀನಿ ನಿಮಗೆ ನಾನು. ಓಕೆ, ನಂದು ಕೆಲಸ ಎಲ್ಲ ಆಯ್ತು, ಇನ್ನು ಹೊರಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಹಾಗೆ ಹೊರಡ್ಬೇಕು. ಅಯ್ಯೋ ದೇವ್ರೆ, ಲೇಟ್ ಆಯ್ತು. ಓಕೆ, ನಂದು ಮೊನ್ನೆಯಿಂದ ಹೇಳ್ತಾ ಇದ್ದೆ, ನನ್ಗೆ ಪ್ಯೂರ್ ಸ್ಕಿನ್ ನಾನು ತಗೊಳ್ಬೇಕು, ಸ್ಕಿನ್ ಮುಂಚೆಗಿಂತ ಹಾಳಾಗ್ತಾ ಇದೆ ನಂದು ಅಂತ. ಸೊ ಫೈನಲಿ ನನ್ನ ಪ್ರಾಡಕ್ಟ್ ನನ್ನ ಕೈಗೆ ಸಿಕ್ಕಿದೆ. ಅದೇ ಒಂದು ಖುಷಿ. ಇನ್ನು ನನ್ನ ಸ್ಕಿನ್ ಬಗ್ಗೆ ಚಿಂತೆ ಇಲ್ಲ ನನಗೆ. ಯಾಕಂದ್ರೆ ನೀವ್ ಅನ್ಕೊಳ್ಬಹುದು, ನಿಮ್ಮ ಮೆಸೇಜ್ ಬರ್ತಾ ಇರತ್ತೆ ನಿಮ್ ಸ್ಕಿನ್ ತುಂಬಾನೇ ಚೆನ್ನಾಗಿದೆ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಮೊಬೈಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅದು. ಬಟ್ ಎಫೆಕ್ಟ್ ಬಿಟ್ಟಿದ್ರು ನನ್ನ ಸ್ಕಿನ್ ಮುಂಚೆ ಚೆನ್ನಾಗಿತ್ತು. ಓಕೆನಾ? ಅಂದ್ರೆ ಇದರಲ್ಲಿ ಸಣ್ಣ ಸಣ್ಣ
ಗಜ್ಜಿ ಹೇಳ್ತಾರೆ ನೋಡಿ, ಅಂದ್ರೆ ಒಂಥರ ಸ್ಕಿನ್ ಈಗ ಮೊಡವೆ ಎಲ್ಲ ಆದಾಗ ಒಂಥರ ಗಜ್ಜಿ ಗಜ್ಜಿ ಬೀಳುತ್ತೆ ನೋಡಿ, ಅದೆಲ್ಲ ಇರ್ಲಿಲ್ಲ. ನಿಮ್ಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತೆಲ್ಲ ಹೇಳ್ತಾರೆ ನೋಡಿ, ಅದು ನಮ್ಗೆ ಅರ್ಧ ಚಂದ ಕಾಣೋದು ಹೇಗೆ ಗೊತ್ತುಂಟಾ, ಮುಖದಲ್ಲಿ ಸಣ್ಣ ಸಣ್ಣ ಗಜ್ಜಿ ಗಜ್ಜಿ ಇರುತ್ತೆ ನೋಡಿ, ಅದು ಇಲ್ಲ ಅಂದ್ರೆ ನೈಸ್ ಆಗಿದ್ರೆ ನಮ್ದು ಜಪಾನೀಸ್ ತರ ಅಂದ್ರೆ ಅದೇ ಕೊರಿಯನ್ ತರಾನೇ ನಮ್ಮ ಸ್ಕಿನ್ ಕಾಣತ್ತೆ. ಮೇನ್ ಅದೇ ಪ್ರಾಬ್ಲಮ್. ಓಕೆ, ಇದ್ರ ಬಗ್ಗೆ ಹೇಳ್ತೇನೆ ಈಗ. ನನ್ನ ಫಸ್ಟ್ ಟೈಮ್ ನನ್ಗೆ ಮೊದಲನೇ ಸಲ ನಾನು ಪ್ರಾಡಕ್ಟ್ ತಗೊಂಡಿದ್ದೆ. ಇದು ಮೊದಲನೇ ಸಲ ನಾನು ಈ ಪ್ರಾಡಕ್ಟ್ ತಗೊಂಡಿದ್ದೆ. ಅದು ನನ್ಗೆ ಮಿನಿಮಮ್ 3 ಮಂತ್ ಜಾಸ್ತಿ ಬಂದಿದೆ. ಹೋದ್ಸಲದ ಕಿಟ್ ಚೇಂಜ್ ನನ್ಗೆ, ಈ ಸಲದ ಕಿಟ್ ಚೇಂಜ್. ಯಾಕಂದ್ರೆ ಹೋದ್ಸಲ ನನ್ನ ಸ್ಕಿನ್ ಪ್ರಾಬ್ಲಮ್ ಬೇರೆ ಇತ್ತು, ಈ ಸಲ ನನ್ನ ಸ್ಕಿನ್ ಪ್ರಾಬ್ಲಮ್ ಬೇರೆ ಇದೆ. ಸೊ ಹಾಗಾಗಿ ನನ್ಗೆ ಈ ಕಿಟ್ ಸಿಕ್ಕಿದೆ ಈ ಸಲ. ಹೋದ್ಸಲ ಕೂಡ 4 ನನ್ಗೆ ಕೊಟ್ಟಿದ್ರು ಕ್ರೀಮು, ಈ ಸಲ ಕೂಡ 4 ಇದೆ. ಆಲ್ರೆಡಿ ನಾನು ಸ್ವಲ್ಪ ಯೂಸ್ ಮಾಡಿದ್ದೇನೆ, ಎಲ್ಲ ಬಾಕ್ಸ್ ತೆಗ್ದಿಟ್ಟಿದ್ದೇನೆ. ಬಟ್ ನಿಮ್ಗೆ ತೋರ್ಸಕ್ಕೆ ಅಂತ ಮತ್ತೆ ಇಟ್ಟಿದ್ದೇನೆ ಇದ್ರಲ್ಲಿ. ನೋಡಿ ಈ ಸಲ ಇಷ್ಟು ಸಿಕ್ಕಿದೆ ನನ್ಗೆ. ಇದರಲ್ಲಿ ಫಸ್ಟ್ ಒನ್ ಉಂಟಲ್ಲ, ಓಕೆ, ಫಸ್ಟ್ ಒನ್ ಫೇಸ್ ವಾಶ್ ಕೊಡ್ತಾರೆ, ಅದಾದ್ಮೇಲೆ ಸನ್ಸ್ಕ್ರೀನ್. ಇದೆರಡು ಕ್ರೀಮ್ ಎಲ್ರಿಗೂ ಸೇಮೇ ಇರತ್ತೆ, ಓಕೆನಾ, ಫೇಸ್ ವಾಶ್ ಮತ್ತೆ ಸನ್ಸ್ಕ್ರೀನ್. ಅದು ಬಿಟ್ಟು ಎಕ್ಸ್ಟ್ರಾ ನಮ್ಮ ಸ್ಕಿನ್ಗೆ ಏನ್ ಬೇಕು ಅದ್ರಲ್ಲಿ ಚೇಂಜಸ್ ಇರುತ್ತೆ. ನಿಮ್ಗೆ ಏನ್ ಗೊತ್ತಾ, ಲಾಸ್ಟ್ ಟೈಮ್ ನನ್ಗೆ ಈ ಕ್ರೀಮ್ ಇರ್ಲಿಲ್ಲ, ಈಗಿಂದ ಇನ್ನೊಂದು ಕ್ರೀಮ್ ಇತ್ತು, ಉದ್ದದ್ದು, ಒಂದ್ ಸ್ವಲ್ಪ ಇಷ್ಟು ಉದ್ದ ಇತ್ತು. ಅದು ನಂಗೆ ಮುಖದಲ್ಲಿ ಮೊಡವೆ ಕಾಲ ಎಲ್ಲ ಇತ್ತು, ಅದಕ್ಕಂತ ಕೊಟ್ಟಿದ್ದೆ. ಬಟ್ ಈ ಸಲ ನಂಗೆ ಮೊಡವೆ ಕಾಲ ಅಷ್ಟೊಂದು ಇಲ್ಲ, ಹಾಗಾಗಿ ನಾನು ನನ್ನ ಸ್ಕಿನ್ ಪ್ರಾಬ್ಲಮ್ ಅವರಿಗೆ ಹೇಳಿದ್ದೆ, ಡಲ್ ಸ್ಕಿನ್ ಅಂತ. ಸೊ ಅದಕ್ಕೋಸ್ಕರ ಈ ಕ್ರೀಮ್ ಸಿಕ್ಕಿದೆ. ಹಾಗೆ ಇದು ಕೂಡ ಅಷ್ಟೇ, ಮೊಡವೆಗೆಲ್ಲ ಇದು ಉಂಟಲ್ಲ, ನನ್ನ ಹತ್ರ ಈಗ್ಲೂ ಸಹ ಉಂಟು. ನೋಡಿ ಇಲ್ಲಿ, ಇದು ಲಾಸ್ಟ್ ಟೈಮ್ ಇದು ಎಷ್ಟು ಟೈಮ್ ಆಯ್ತು ಗೊತ್ತಾ. ಆದ್ರೆ ಇದೊಂದು ಅಂದ್ರೆ ಇದು ಸ್ವಲ್ಪ ಸ್ವಲ್ಪನೇ ಹಚ್ಚಲಿಕ್ಕೆ, ನನ್ಗೆ ಮೊಡವೆ ಕಾಲ ಆದ ತಕ್ಷಣ ನಾನು ಇದನ್ನೇ ಹಚ್ಚಿದ್, ದಿನ ಹಚ್ತೇನೆ, ಮೊಡವೆ ಕಾಲ ಹೋಗತ್ತೆ ನನ್ಗೆ. ಸೊ ಓಕೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ. ಇವಾಗ ನಾನು ಹೇಳ್ತೀನಿ. ಆ ಕೆಲವರಿಗೆ ಡೌಟ್ ಎಲ್ಲ ಇರುತ್ತೆ, ಸೊ ಇದನ್ನ ಹಚ್ಚಿದ್ರೆ ಹೋಗತ್ತಾ, ಸುಮ್ನೆ ನೀವು ಪ್ರಮೋಷನ್ ಅಂತ ಮಾಡ್ತೀರಾ. ಬಟ್ 100% ಗ್ಯಾರಂಟಿ. ನನ್ನ ಸ್ಕಿನ್ ತುಂಬಾ ಜನ ಕೇಳಿದ್ದಾರೆ, ನಿಮ್ ಮುಖಕ್ಕೆ ಏನ್ ಹಚ್ತೀಯಾ ಅಂತ, ಅದನ್ನ ಹಚ್ಚಾದ್ಮೇಲೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರಲ್ಲ. ಹಾಗಾಗಿ ಮೊದಲಿಗೆ ನಮ್ಮ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಆದ್ಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಮೊದಲೇ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಡೌನ್ಲೋಡ್ ಮಾಡ್ಕೊಂಡ್ ಆದ್ಮೇಲೆ ಅದ್ರಲ್ಲಿ ನಿಮ್ಮ ಸ್ಕಿನ್ನಿಗ ಅಥವಾ ಹೇರ್ಗ ಅಂತ 2 ಬರುತ್ತೆ. ಸ್ಕಿನ್ಗೆ ಆದ್ರೆ ಸ್ಕಿನ್ಗೆ, ಹೇರ್ಗಾದ್ರೆ ಹೇರ್, ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ನಾನು ಸ್ಕಿನ್ ಅಲ್ವಾ, ಹಾಗೆ ಸ್ಕಿನ್ಗೆ ಚೂಸ್ ಮಾಡಿದೆ. ಹಾಗೆ ನಿಮ್ಗೆ ಲ್ಯಾಂಗ್ವೇಜ್ ಕೂಡ ಕನ್ನಡ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ನಿಮ್ಮ ಹತ್ರ ಕೆಲವು ಕ್ವಶನ್ಸ್ ಕೇಳ್ತಾರೆ ಅವರು. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ, ನಿಮ್ ಸ್ಕಿನ್ ಪ್ರಾಬ್ಲಮ್ ಏನೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ, ಏನೆಲ್ಲ ಫುಡ್ ತಗೊಳ್ತೀರಾ, ನೀವು ಯಾವ್ದೆಲ್ಲ ಕ್ರೀಮ್ ಹಚ್ತಾ ಇದ್ದೀರಾ, ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಅದೆಲ್ಲದಕ್ಕೂ ನೀವು ಆನ್ಸರ್ ಮಾಡಿ, ಓಕೆನಾ. ತುಂಬಾ ಈಸಿ ಇದೆ ಕ್ವಶನ್ ಕೇಳ್ತಾರೆ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಸ್ಕಿನ್ ಬಗ್ಗೆ ಕೇಳ್ತಾರೆ. ಅದಕ್ಕೆ ನೀವೆಲ್ಲ ಆನ್ಸರ್ ಮಾಡಿ ಆದ್ಮೇಲೆ ನಿಮ್ಗೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಅಂದ್ರೆ ನಾವು ಡಾಕ್ಟರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾ ಇರ್ತೇವೆ, ಓಕೆನಾ. ಡಾಕ್ಟರ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಎಲ್ಲ ಕೇಳ್ತಾರಲ್ಲ. ಅದಾದ್ಮೇಲೆ 1.5 ನಿಮಿಷ ನಿಮ್ಗೆ ಒಂದ್ ಸ್ವಲ್ಪ ನಿಮ್ಮ ಸ್ಕಿನ್ ಪ್ರಾಡಕ್ಟ್ ತಯಾರಾಗ್ಲಿಕ್ಕೆ ಅಲ್ಲಿ ಈ ತರ ತಿರುಗ್ತಾ ಇರುತ್ತೆ, ಓಕೆನಾ. ನಿಮ್ ಸ್ಕಿನ್ಗೆ ಯಾವ್ದು ಬೇಕು ಅದೇ ತರದ ಪ್ರಾಡಕ್ಟ್ ಅನ್ನ ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ, ಹಲವಾರು ಜನ ಅವ್ರ ಹತ್ರ ಸ್ಕಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಿರ್ತಾರೆ. ಸ್ವಲ್ಪ ಈಸಿಯಾಗಿ ಅವರಿಗೆ ನಮ್ಮ ಸ್ಕಿನ್ಗೆ ಯಾವ್ದೆಲ್ಲ ಬೇಕು ಅಂತ ಅವ್ರಿಗೆ ಗೊತ್ತಿರತ್ತೆ. ಹಾಗಾಗಿ ಬೇಗನೆ ಅವರು ನಮ್ಮ ಪ್ರಾಬ್ಲಮ್ಗೆ ಯಾವ್ದು ಮದ್ದು ಬೇಕು ಅಂತ ಅವರೇ ಒಂದು ಕ್ರೀಮ್ ಅನ್ನ ಸೆಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾರೆ. ಅದರಲ್ಲಿ 4 ಪ್ರಾಡಕ್ಟ್ ಅಂತ ಇದ್ದೇ ಇರುತ್ತೆ ನಿಮ್ಗೆ, ಓಕೆನಾ. ಇದರಲ್ಲಿ ಒಂದು ಬೆನಿಫಿಟ್ಸ್ ಅಂದ್ರೆ ನಮಗೆ ಇದು ನಾವು ಯಾರೋ ಹೇಳಿ ನಾವು ತಗೊಳ್ತಾ ಇರೋದಲ್ಲ. ಯಾಕಂದ್ರೆ ಡಾಕ್ಟರ್ ನಮ್ಗೆ ಎಲ್ಲಿ ಸಿಗ್ತಾರೆ, ನಾವು ಮಾಡ್ತಾ ಇದ್ದಾರೆ ಡಾಕ್ಟರ್, ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳಿ ನಾವು ಇವಾಗ ನಮ್ಮ ಸ್ಕಿನ್ಗೆ ಬೇಕಾದಂತಹ ಕೇರ್ ಅನ್ನ ಮಾಡ್ತಾ ಇದ್ದೇವಲ್ಲ, ಅದೊಂದು ಬೆನಿಫಿಟ್ಸ್. ಮತ್ತೆ ಇದ್ರಲ್ಲಿ ನಿಮ್ಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಹೋಗತ್ತೆ, ಓಕೆನಾ. ಬಟ್ ನೀವು ಕೊಡುವಾಗ, ಆನ್ಸರ್ ಕೊಡುವಾಗ ಮತ್ತೆ ಕರೆಕ್ಟ್ ಆಗಿ ಕೊಡ್ಬೇಕು. ನೀವು ಮುಂಚೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ರಿ, ನಿಮ್ಗೆ ಮುಂಚೆ ಯಾವ ಪ್ರಾಬ್ಲಮ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಇತ್ತಾ, ಕ್ಯಾಲ್ಸಿಯಂ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಕರೆಕ್ಟ್ ಆಗಿ ನೀವು ಕೊಟ್ರೆ ನಿಮ್ಗೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅವರು ಕೊಡ್ತಾರೆ. ಅದು ಇಲ್ಲ ನಿಮ್ಗೆ, ಓಕೆನಾ. ಯಾಕಂದ್ರೆ ನನ್ಗೆ ಅನುಭವ ಆಗಿದೆ. ಅದನ್ನ ತಗೊಂಡುಂಟಲ್ಲ ನಿಮ್ಗೆ ಬೇಗ ಖಾಲಿ ಆಗಲ್ಲ, 1 ತಿಂಗಳಿಗೆಲ್ಲ ಅದು ಖಾಲಿ ಆಗುದೇ ಇಲ್ಲ ನಿಮ್ಗೆ. ಅಟ್ಲೀಸ್ಟ್ ಒಂದು ಮಿನಿಮಮ್ 3 ತಿಂಗಳು ಆ ಕ್ರೀಮ್ ನಿಮ್ಗೆ ಹೆಲ್ಪ್ ಮಾಡತ್ತೆ ಮಾಡ್ಲಿಕ್ಕೆ. 3 ತಿಂಗಳ ತನಕ ನಿಮ್ಗೆ ಇದೆಲ್ಲ ಕ್ರೀಮ್ ಬರುತ್ತೆ. ಅದರಲ್ಲಿ ಇದೆಯಲ್ವಾ, ಇದು ನಿಮ್ಗೆ ಎಷ್ಟು ಟೈಮ್ ಬರುತ್ತೆ ಅಂದ್ರೆ 3 ತಿಂಗಳಿಗಿಂತ ಜಾಸ್ತಿನೇ ಬರುತ್ತೆ. ಇದು ಡಾಟ್ ಸ್ವಲ್ಪ ಸ್ವಲ್ಪ ತೆಗ್ದು ಹಚ್ಲಿಕ್ಕೆ ಮಾತ್ರ. ನಮ್ಗೆ ಈಗ ಪ್ರಾಡಕ್ಟ್ ಎಲ್ಲ ಸಿಕ್ಕಿತ್ತಲ್ಲ, ಸೊ ಪ್ರಾಡಕ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ನಿಮ್ಗೆ ಅವ್ರು ಕಾಲ್ ಮಾಡಿ ಹೇಳ್ತಾರೆ ನಿಮ್ಗೆ ಹೇಗೆ ಹಚ್ಬೇಕು, ಹೇಗೆ ಮೇಂಟೈನ್ ಮಾಡ್ಬೇಕು. ಹಾಗೆ ತಿಂಗಳಿಗೆ ಒಂದ್ಸಲ ಕಾಲ್ ಮಾಡಿ ಕೂಡ ನಿಮ್ಮ ಹತ್ರ ಕೇಳ್ತಾರೆ ನಿಮ್ಮ ಸ್ಕಿನ್ ಹೇಗೆ. 1 ತಿಂಗಳಿಗೆ ಒಂದ್ಸಲ ನಿಮ್ಗೆ ಮತ್ತೆ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡ್ಕೊಳಕ್ಕೆ ಇರುತ್ತೆ, ಅವರೇ ಕಾಲ್ ಮಾಡ್ತಾರೆ, ಓಕೆನಾ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಿಮ್ಗೆ, ಓಕೆನಾ. ನನ್ಗಂತೂ ಕ್ಯೂರ್ ಸ್ಕಿನ್ ಇಲ್ಲದೆ ಮಂಡೆ ಬಿಸಿ ಆಗಿತ್ತು. ಸೊ ಹಾಗಾಗಿ ಇವಾಗ ಸಿಕ್ಕಿತ್ತಲ್ಲ, ಅದೇ ಖುಷಿ.
ಇದನ್ನೆಲ್ಲ ಹಚ್ಚಿ ಹೊರಡುವುದು ನಾನು. ನೀವೇನ್ ಮಾಡಿ ಗೊತ್ತಾ, ನೀವು ಇವಾಗ ಬೇರೆ ಸ್ಕಿನ್ ಕೇರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಪ್ಯೂರ್ ಸ್ಕಿನ್ ಹಚ್ಚೋದಕ್ಕಿಂತ ಮೊದ್ಲು ಇದನ್ನ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ತಗೊಂಡಾದ್ಮೇಲೆ ಒಂದ್ 3 ದಿನ ನೀವು ಮುಖಕ್ಕೆ ಯಾವ್ದೇ ಕ್ರೀಮ್ ಹಚ್ಚಬೇಡಿ. ನೀವು ಮುಂಚೆ ಯಾವ್ದು ಹಚ್ತಾ ಇದ್ದೀರಾ ಅದು ಯಾವ್ದನ್ನು ಹಚ್ಚಬೇಡಿ. 3 ದಿನ ಹಾಗೆ ಬಿಟ್ಟು ಆಮೇಲಿಂದ ನೀವು ಈ ಪ್ರಾಡಕ್ಟ್ ಅನ್ನ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಫೇಸ್ ವಾಶ್, ಕ್ರೀಮು, ಸನ್ಸ್ಕ್ರೀನ್ ಎಲ್ಲ, ಓಕೆನಾ. ಯಾಕಂದ್ರೆ ನಾವು ಮುಂಚೆ ಹಾಕ್ತಿದ್ದ ಕ್ರೀಮ್ ಹಾಕ್ತಾ ಇರ್ತೀವಲ್ಲ, ನೆಕ್ಸ್ಟ್ ಡೇನೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಎಲ್ಲ ಒಳಗಡೆ ಹೋಗಿ ಹೋಗಿ ಮತ್ತೆ ಪಿಂಪಲ್ಸ್, ಆಮೇಲೆ ಅಂತ ಪಿಂಪಲ್ಸ್, ಡಲ್ ಸ್ಕಿನ್ ಎಲ್ಲ ಜಾಸ್ತಿನೇ ಆಗತ್ತೆ. ಸೊ ಹಾಗಾಗಿ 3 ದಿನ ಯಾವ್ದೇ ಕ್ರೀಮ್ ಹಚ್ಚಬೇಡಿ. ಆಮೇಲೆ ನೀವು ಪ್ಯೂರ್ ಸ್ಕಿನ್ ಅನ್ನ ತಗೊಂಡು ಹಚ್ಚಿ. ಹಾಗೆ ನಿಮ್ಗೆ ಪ್ಯೂರ್ ಸ್ಕಿನ್ ಅಲ್ಲಿ ಕಡಿಮೆಗೆ ಬೇಕು ಅಂದ್ರೆ ಬೆನಿಫಿಟ್ಸ್ ಸಿಕ್ಕಿದೆ. ಸೊ ನಿಮ್ಗೂ ಬೆನಿಫಿಟ್ಸ್ ಬೇಕಂದ್ರೆ ಇವಾಗ್ಲೇ ಪ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಲಕ್ಷ್ಮಿ 100 ಅಂದ್ರೆ ಲಕ್ಷ್ಮಿ 100 ಅಂತ ಹಾಕಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆಗೆ ಕೊಡ್ತಾರೆ. ನಿಮ್ಗೆ ನಿಜ ಹೇಳ, 1,500ಕ್ಕೆಲ್ಲ ಸಿಕ್ಕಿದ್ರೆ ಉಂಟಲ್ಲ, ಖಂಡಿತ ನಿಮ್ಗೆ ವರ್ತ್ ಅದು. ಯಾಕಂದ್ರೆ 3 ತಿಂಗಳು ಜಾಸ್ತಿನೇ ಬರುತ್ತೆ, ಬೇರೆ ಕ್ರೀಮ್ಗೆಲ್ಲ ಕಂಪೇರ್ ಮಾಡಿದ್ರೆ 3 ತಿಂಗಳು ಜಾಸ್ತಿನೇ ಬರುತ್ತೆ. ಹಾಗೆ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ. ಸೊ ನನ್ನ ಕೂಪನ್ ಅಲ್ಲಿ ನೀವು ಲಕ್ಷ್ಮಿ 100 ಅಂತ ತಗೊಂಡ್ರೆ ಇನ್ನು ಸ್ವಲ್ಪ ಕಡಿಮೆಗೆ ಸಿಗತ್ತೆ ನಿಮ್ಗೆ, ಓಕೆನಾ. ಹಾಗಾದ್ರೆ ಈಗಲೇ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಅವರ ಸ್ಕಿನ್ ಕೇರ್ ನ ಪ್ಯೂರ್ ಸ್ಕಿನ್ ಅಲ್ಲೇ ತಗೊಳ್ಳಿಕ್ಕೆ ಹೇಳಿ, ಹೆಲ್ಪ್ ಆಗತ್ತೆ ಎಲ್ರಿಗೂ. ಹಾಗೆ ನನ್ನ ಸ್ಕಿನ್ ಕೂಡ ಇನ್ನು ರಿಪೇರ್ ಆಗತ್ತೆ, ಅದೊಂದು ಖುಷಿ ಇದೆ ನನ್ಗೆ. ಸ್ವಲ್ಪ ಇಲ್ಲೆಲ್ಲ ಗಜ್ಜಿ 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 ಆಗಿದೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ನಾನು. 1 ತಿಂಗಳು 2 ತಿಂಗಳಾದ್ರೂ ಬೇಕು, ಸಡನ್ ಆಗಿ ಎಲ್ಲ ಆಗೋದಿಲ್ಲ. 1 ತಿಂಗಳು ಟೈಮ್ ಬೇಕಾಗತ್ತೆ ನಮ್ಮ ಮುಖಕ್ಕೆ ಆ ಕ್ರೀಮ್ ಎಲ್ಲ ಸರಿ ಹೊಂದಬೇಕು. ಆಮೇಲೆ ಅದ್ರ ಕೆಲಸ ಅದು ಶುರು ಮಾಡತ್ತೆ. ಓಕೆ, ಹಾಗಾದ್ರೆ ಇನ್ನು ರೆಡಿ ಆಗ್ತೀನಿ ನಾನು. ರಪ್ಪ ಲೇಟ್ ಆಯ್ತು, 9 ಗಂಟೆಗೆ ಬಸ್ ಉಂಟು. ಸೊ ಪ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಲಕ್ಷ್ಮಿ 100 ಅಂತ ಕೂಪನ್ ಕೋಡ್ ಹಾಕಿ ಕಡಿಮೆನಲ್ಲಿ ನೀವು ಇದನ್ನ ತೆಗಿಬಹುದು. ಇದ್ರೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. ನನ್ನ ಕೂಪನ್ ಕೋಡ್ ಹಾಕಿದ್ರೆ ನಿಮ್ಗೆ ಕಡಿಮೆಲಿ ಸಿಗತ್ತೆ. ತುಂಬಾ ಜನ ಕೇಳ್ತಿದ್ರಲ್ಲ ನಿಮ್ ಸ್ಕಿನ್ಗೆ ಏನಾಗ್ತೀರಾ ಅಂತ. ಇವಾಗ ಹಾಕ್ತಿರೋ ಸ್ಕಿನ್ ಕೇರ್ ಗಿಂತ ಪ್ಯೂರ್ ಸ್ಕಿನ್ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿದೆ. ಓಕೆ, ಇನ್ನು ಹೊರಡೋಣ ಬನ್ನಿ, ಲೇಟ್ ಆಯ್ತು. ಇಂತೂ ಬೇಗ ಬೇಗ ಹೊರಟು ಬಂದೆ. ನಾನು ಬರೋದಕ್ಕೂ ಬಸ್ ಬರೋದಕ್ಕೂ ಸರಿಯಾಗಿತ್ತು. ಒಂದು 5 ನಿಮಿಷ ಅಲ್ಲ, 2 ನಿಮಿಷ ಲೇಟ್ ಆಗಿದ್ರು ಬಸ್ ಮಿಸ್ ಆಗ್ತಿತ್ತು ಆಯಿತಾ. ಮತ್ತೆ ಮಾಣಿಗೆ ಬಂದು ಹೋಗಬೇಕಿತ್ತು. ನಂಗೆ ಅದೇ ಒಂದು ಟೆನ್ಷನ್ ಇಲ್ಲ. ನಮಗೆಲ್ಲ ಬಸ್ಸಿಗೆ ಬರಬೇಕು ಅಂದರೆ ಗಡಿಯಾರ, ಮಾಣಿ ಆ ಥರ ಬರಬೇಕು. 9 ಗಂಟೆಗೆ ಮಾತ್ರ ನಮ್ಮ ಕೆಮ್ಮಣ್ಣು ಕಡೆ ಬರುತ್ತೆ. ಅಂದರೆ ಮನೆಯಿಂದ ಸ್ವಲ್ಪ ದೂರನೇ ಇದೆ ಕೆಮ್ಮಣ್ಣು. ಅಲ್ಲಿಗೆ ಗಾಡಿನಲ್ಲಿ ಬಂದು 9 ಗಂಟೆ ಬಸ್ಸಿಗೆ ಹತ್ಕೊಬೇಕು. ಅದು ಬಿಟ್ಟರೆ 7ವರೆಗೆ ಬೆರ್ಲಾಪಲ್ಲಿ ಗೌರ್ಮೆಂಟ್ ಬಸ್ ಸಿಗುತ್ತೆ ನಮಗೆ. ಇಲ್ದಿದ್ರೆ ಮಾಣಿ ಅಥವಾ ಗಡಿಯಾರಕ್ಕೆ ಬರಬೇಕು. ಅದರಲ್ಲೂ ಗಡಿಯಾರದಲ್ಲೂ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮಾಣಿಗೆ ಬಂದರೆ ಮಾತ್ರ ಬಸ್ ಎಲ್ಲ ಸಿಗೋದು. ಓಕೆ, ಇನ್ನು ನನಗೆ ಮಿಣ್ಕು ಕೂಡ ಸಿಗ್ತೀನಿ ಅಂತ ಹೇಳಿದಾಳೆ ಮೆಲ್ಕರಲ್ಲಿ, ನೋಡಬೇಕು. ದಿನ ಮೆಲ್ಕರಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ರಜ್ಞೆ ಬರ್ತೀನಿ ಅಂತ ಹೇಳಿದಾಳೆ. ಅವಳು ಇವಾಗ ಬಾಣೆಮಂಗಳೂರಿಂದ ಬಸ್ಸಲ್ಲಿ ಕುತ್ಕೊಂಡಿದ್ದಾಳಂತೆ. ಸೊ ಹಾಗಾಗಿ ವೆಯ್ಟಿಂಗ್. ನಾನು ಬಂದ 10 ನಿಮಿಷ. ಇವತ್ತು ಬೆಳಿಗ್ಗೆನೆ ಮೂಟ್ ಔಟ್ ಆಯ್ತು ಮಾರ. ಅವಳು ಬಂದು ಮನೆಗೆ ಹೋಗಿ ಆಕ್ಚುಲಿ ಮೈಕ್ ಕೂಡ ಬಿಟ್ಟು ಬಂದೆ. ಮೈಕ್ ಇಂಪಾರ್ಟೆಂಟ್ ಇತ್ತು ಹೋಮ್ ಟೂರ್ಗೆ, ಅದೇ ಬಿಟ್ಟು ಬಂದೆ. ಮಂಡೆ ಬಿಸಿ ಅಲ್ಲ, ಸಾಂಬಾರೆಲ್ಲ ಚೆಲ್ಲಿತ್ತಲ್ಲ, 2 ಕೆಲಸ ಆಯ್ತು. ಅರ್ಜೆಂಟಲ್ಲಿ ಬಂದದ್ದು. ಹಾಗಾಗಿ ಮೈಕ್ ಕೂಡ ಇಟ್ಟೆ ಬಂದೆ. ಅವಳು ಬಂದ್ಮೇಲೆ ಮನೆಗೆ ಹೋಗಿ ಸಿಗ್ತೇನೆ. ಈಗ ಸಿಕ್ಕಿದ್ದು ಫುಲ್ ಜಾಲಿ ಅಂತ. ನಿನ್ನೆ ಬೇಲೂರು ಹಳೆಬೀಡೆಲ್ಲ ತಿರುಗಿ ಇವತ್ತು ಬಂದಿದ್ದೀವಿ. 15 ನಿಮಿಷ ಕಾದೇವಳಿಗೆ. ನಂಗಲ್ಲಿ ಬಸ್ ಇರ್ಲಿಲ್ಲ, ನಾನು ಮೈಕ್ ಬಿಟ್ಟು ಬಂದೆ. ಎಂತ ಬಿಟ್ಟು ಮೈಕ್ ಹೋಮ್ ಟೂರಿಗೆ ಇಂಪಾರ್ಟೆಂಟ್. ನಿಮ್ಗೂ ಹತ್ರ ವಾಯ್ಸ್ ಕೊಡ್ಲಿಕ್ಕೆ ಹೇಳ್ಬೇಕು, ಅವಳದ್ದು ದೊಡ್ಡ ವಾಯ್ಸ್. ಮನೆಗೆ ಹೋಗಿ ಸಿಗ್ತೇವೆ. ನಾನೇನು ತಿಂದು ಕೂಡ ಇಲ್ಲ ಗೊತ್ತಾ. ರಥದಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಊರಿಗೆ. ಮನೆಗೆ ಹೊಸ ಐಟಮ್, ಗಿಫ್ಟ್ ಕೊಡತ್ತೀನಿ ನಾನು. ಓ ಈ ಮಲ್ದಿನ ಆಮ್ ಫ್ರೆಶ್ ಮಲ್ದಿನಿ ನಿಂದು. ನನ್ನ ಗಿಫ್ಟ್ ಆಯ್ತಾ, ದೊಡ್ಡ ಗಿಫ್ಟ್. ಬಂದ ಕೂಡ್ಲೆ ಓಪನಿಂಗ್. ಯಾನ್ ಫ್ರೆಶ್ ಮಲ್ದಿ ನಿಂದೆ ಶೋಕುಂಡತ. ಹೌದಾದ ಆಡಿಕ ಮಾಡ್ರಿ. ಎಕ್ಸಾಮ್ ಅಂತೆ, ಎಕ್ಸಾಮ್ ಅತ್ಯ ಒಕ್ಕ ಈ ದಿನ ಅಲ್ಲ ಏತುಗುಂಟು ದೆತ್ತು ಪಾಡುವ. ಎಕ್ಸಾಮ್ ಅಂಡ ಓದುದು ಅಂಡಿ 300 ರೂಪಾಯಿಗೆ ವರ್ತ್.
ನೋಡಿ ಇವತ್ತು ಹೋಮ್ ಟೂರ್ ಮಾಡ್ಲಿಕ್ಕೆ ಅಂತ ಪ್ರಶ್ನೆ ಇದೆಲ್ಲ ಕೆಲಸ ಆಗಿದೆ ಬೇಗ. ರಪ್ಪ ರಪ್ಪ ಎಲ್ಲ ಕೆಲಸ ಮಾಡಿ ಇವಳಿಗೆ ಈಗ ಮಂಡೆ ಬಿಸಿ ಅಂತೆ. ಮೊನ್ನೆ ಅಪ್ಪ ಕುಡ್ದಿದ್ದಾನೆ ಹಾಕಿದಕ್ಕೆ ಅಪ್ಪ ಕುಡಿಯುದಿಲ್ಲ ಅಂತ ಹೇಳಿಂತ ಅದು ಬಾಟ್ಲಿ ಮಾತ್ರ ಇಟ್ಕೊಂಡದ, ಅವ್ರು ಕುಡ್ದಿಲ್ಲ ಅದನ್ನ ಪಪ್ಪಾಗ ಶೈ ಹಾಪುನದುಲ ಪ್ರಜ್ಞಾ ಪಪ್ಪಾಗ ಶೈ ಹಾಪುನದುಲ ಅಂದ್ರು. ಅಲ್ಲ ಮಗನು ಕುಡಿಯುದಿಲ್ಲ ಅಂತೆ, ಹೆಂಡತಿ ಕುಡಿತಾರೆ, ಯಾರ ನಮ್ಮದು ಯಾರ ಬಿಡುದು ಅಲ್ಲ. ಅಮ್ಮ ಬನ್ನಿ ಬರ್ಪೇರಿಗೆ ಸ್ವಲ್ಪ ಸ್ವಲ್ಪ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೊಂದು ಬೇಕು. ಕಾಫಿ ಟೀ ಕುಡಿತಾರೆ. ಎಂತ ಚಾ ತಿಂಡಿ, ಚಾ ಕುಡಿಯುದು, ಚಾ ಕಾಫಿ, ಚಾ ಕಾಫಿ, ಚಾ ಕಾಫಿ ಕುಡಿಯುದು. ನಾವು ಆಂಟಿಗೆ ದೋಸೆ ಮತ್ತೆ ಕಾಲಿಫ್ಲವರ್, ಅತ್ತಿಗೆ ಅದು ಕಪ್ಪ ಲೋಟ್ ಗ್ಲಾಸ್ ಕಪ್ಪು ಹಾಲು. ಅವರು ಹೆಲ್ತಿ ಪರ್ಸನ್ ಕುಡಿಯುದಿಲ್ಲ, ಯೋಗಾಸನ ಮಾಡ್ತಾರೆ ಬೆಳಿಗ್ಗೆ. ಇನ್ನು ಪ್ರಶ್ನೆ ಒಂದು ಪ್ಲಾನ್ ಅಂತೆ ನಮ್ಗೆ ಟೂರ್ ಹೋಗ್ಲಿಕ್ಕೆ, ಖರ್ಚೆಲ್ಲ ಅವಳ್ದೆ. ಫ್ರೀ ಬಸ್ಸು. ಅವ್ವ ಇವತ್ತು ನಿನ್ನೆ ಒಬ್ಳು ಹೋಗಿ ಬಂದಿದ್ದಾಳೆ ನೋಡಿ, ಫ್ರೀ ಬಸ್ಸಲ್ಲಿ ಬೇಲೂರು ತನಕ ಹೋಗಿ ಬಂದಿದ್ದಾಳೆ. ಜಾಲಿ ಮಾರಾಯ. ಇವತ್ತು ನಾನು ಅತ್ತಿಗೆ ಮನೆಗೆ ಹೋಮ್ ಟೂರ್ ಮಾಡ್ತಾ ಇದ್ದೇನೆ. ಮೊನ್ನೆ ಹೋಮ್ ಟೂರ್ ಮಾಡ್ಲಿಕ್ಕಾಗಲಿಲ್ಲ, ಸಿಂಪಲ್ ಆಗಿ ಹೋಮ್ ಟೂರ್ ತೋರಿಸ್ತಾ ಇದ್ದೇನೆ. ನಮ್ದು ಹೋಮ್ ಟೂರ್ ಆಗ್ತಾ ಉಂಟು. ನಿಜ ಫಸ್ಟ್ ಟೈಮ್ ಅಲ್ಲ ಹೋಮ್ ಟೂರ್ ಮಾಡಿದ್ದು, ಹಾಗಾಗಿ ಎಂತೆಲ್ಲ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಇನ್ನೊಂದು 2-3 ಮನೆ ಉಂಟು ಮಾಡ್ಬೇಕು. ಊಟ ಮಾಡ್ಬೇಕು, ಅರ್ಧ ಆಯ್ತು ನಮ್ದು. ಬಾ ಊಟ ಮಾಡುವ. ಇವರ ಮನೆ ಬೆಕ್ಕಿಗೆ ಎಟ್ಟಿ ಬೇಕಂತೆ. ಆಯ್ ಬಲ್ಲೆ ಅಣ್ಣ ಒಂದು 90 ಕೊಡ್ತಾ ಆಯ್ತಾ? ಮಧ್ಯಾಹ್ನದ್ದು 90 ಕೊಡ್ತಾ ಆಯ್ತಾ? ಮಕ್ಕಳ ಎಕ್ಸ್ಪ್ರೆಷನ್ ನೋಡಿ. ಪಾಡು ಚಾಟಿ ಅವ್ರು ತಮಾಷೆ ಮಾಡುದು, ಅದಕ್ಕೆ ಅವರು ಬೈಯುದು, ಹೆಂಡತಿ ಮತ್ತೆ ಮಕ್ಕಳು ಬೈಯುದು, ಎಂತ ತಮಾಷೆ ನಿಮ್ಮದು ಅಂತ. ಬಾರ ಊಟ ಮಾಡುವ ಬಾ. ನನ್ಗೋಸ್ಕರ ಅತ್ತಿಗೆ ಮೆಣಸು ಕಾಯಿಸ್ತಾ ಇದ್ದಾರೆ. ಇವತ್ತು ನಾನ್ ವೆಜ್ ಮಾಡ್ಲಿಕ್ಕೆ ಅಂತೆ, ನಾನ್ ಬಂದಿದ್ದಂತ ವೆಜ್ ಮಾಡಿದ್ದು. ಅಪ್ಪ ಮಗಳದ್ದು ರಿಪೇರಿ ಕೆಲಸ, ಅದಾಗುದಿಲ್ಲ, ಇವ್ರು ಬಿಡುದಿಲ್ಲ. ಆಗುದಿಲ್ಲ. ಅವೈತುಲೈ ಬರೋಣ ಅವೈತುಲೈ ಬರೋದು. ಪ್ರಜ್ಞನಿಗೆ ನಂಜಾಗಿದೆ ಆಯ್ತಾ. ಅತ್ತಿಗೆ ನನ್ಗೆ 2 ಮೆಣಸು ಹಾಕಿದ್ರು, ಅಮ್ಮನ ಹತ್ರ ಹೋಗಿ ನನ್ಗೆ ಒಂದೇ ಹಾಕಿದ್ದೀನಿ ಅಂತ ಬೈತಿದ್ರು. ಬಾ ಅಲ್ಲಿ ಅಂತ ಚಳಿ ಗೊತ್ತಾ? ನಿಜವಾಗ್ಲೂ ಸ್ಲಾಪಿನ ಮನೆ ಶೆಕೆ ಅಂತ ಹೇಳ್ತಾರೆ, ಇವ್ರದ್ದು ಮಾತ್ರ ಕೂಲ್ ಆಗ್ತಾ ಉಂಟು. ಅಷ್ಟು ಶೆಕೆ ಗೊತ್ತಾಗುದಿಲ್ಲ. ಯಾಕೆಯಾ ಹೊಸತ್ ಮನೆಲ್ಲ ನಾಳತ್ತಾಗುವಾಗ ಚಳಿ ಜಾಸ್ತಿ. ಬೆಳಿಗ್ಗೆ ಕೂಡ ಚಳಿ ಆಗಿದೆ ಅಂದ್ರೆ ನಿಮ್ಗೆ ತುಂಬಾ ಗಾಳಿ ಬರ್ತದಲ್ಲ, ಮತ್ತೆ ಇದು ಈ ಮನೆಯಲ್ಲಿ ಫುಲ್ ಗಾಳಿ ಬೆಳಕು ಬರ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಬಂದು ಜಾಗನೇ ಇಲ್ಲ ಗಾಳಿ ಬರ್ಲಿಕ್ಕೆಲ್ಲ, ಹಾಗಾಗಿ ಶೆಕೆ ಜಾಸ್ತಿ. ಮಾಡಿದ್ದು ಮನೆ ಆದ್ರೂ ಸರಿ, ಓಡಿದ್ದು ಮನೆ ಆದ್ರೂ ಶೆಕೆ. ಓಡು ಮಾಡು ಕನ್ನಡ
ಹಂಚು ಹಂಚುದು ಮನೆ ಆದ್ರೂ ನಮ್ಮ ಮನೆಯಲ್ಲಿ ಶೆಕೆ ಜಾಸ್ತಿ, ಗಾಳಿ ಬರಲ್ಲ ಸರಿ. ಅದು ಎದುರುಗಡೆ ಇದೆಲ್ಲ ಹಾಕಿ ಅಂತ ಶೀಟ್. ನಮ್ದು ಅರ್ಧ ಹೋಮ್ ಟೂರ್ ಆಗಿದೆ, ಇನ್ನು ಅರ್ಧ ಆಗ್ಲಿಕ್ಕೆ ಉಂಟು. ಮತ್ತೆ ಹೊರಡುದು ನಾನು. ಚಾರ್ಜರ್ ಕೂಡ ತರ್ಲಿಲ್ಲ ಅಂತ. ಮನೆಗೆ ಹೋಗುವವರೆಗೆ ಬೇಕು ಚಾರ್ಜ್ ಈಗ. ನಮ್ಮ ಅಣ್ಣ ನೋಡಿ, ಇದು ಅತ್ತಿಗೆ ಅವ್ರದ್ದು ಹಸು ಗೈಸ್, ಎರಡೆರಡು ಹಸು ಉಂಟು. ಎಷ್ಟು ಹಸು ಉಂಟಾ? ಹೋಮ್ ಟೂರ್ ಮುಗೀತು ಗೈಸ್. ನೆನ್ಸಿನಲ್ಲಿ ಮೈಕ್ ಬರ್ತಾ ಉಂಟು, ಮೈಕ್ ಉಂಟು. ಫಂಕ್ಷನ್ ನಾಳೆ ಒಂದು ಫಂಕ್ಷನ್ ಉಂಟಂತೆ ಇಲ್ಲಿ, ಅದನ್ನ ಮೈಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೊರಟಿತ್ತು ಒಂದು ರೀಲ್ಸ್ ಮಾಡ್ಲಿಕ್ಕೆ ಅರ್ಧ ಗಂಟೆ ಆಯ್ತು ನಮ್ಗೆ. ಅರ್ಧ ಗಂಟೆ ಸ್ಟಾರ್ಟ್. ಒಂದ್ಸಲ ಮಾಡುದು, ಒಂದ್ಸಲ ಸರಿಯಾಗಿ ಇಲ್ಲ ಅಂತ. ಅಷ್ಟಿಗೆ ಯಾವಾಗ ಬರುದು ಇನ್ನು? ರೆಕ್ಕು ಕಟ್ತಿದ್ದಾರೆ ಗೊಬ್ಬುಗು ಬಲೆ 26 ಕೊಂಡ ಅಂತ. 26, 22 ಈ ಸಲ ನಮ್ಮ ಅಲ್ಪದ ನೇಮ. ನೀರಿನ ಸೀರೆ ಕುತ್ತೋಡು ನೇಮಕ್ಕೆ. ನನಗೆ ಅತ್ತಿಗೆ ಕೊಟ್ಟಿದ್ದಾರೆ ಆ ಸೀರೆ ಉಡುದು ನೇಮಕ್ಕೆ. ಮಿನ್ಕೋನ್ ಕರ್ಕೊಂಡು ಹೋದ್ ಕಾರಿಡತ್ತ ಆಲ್ಬರ್ಪಲ್ಗೆ ಅಂತ. ಮಿನ್ಕು ಕೂಡ ನಮ್ಮೊಟ್ಟಿಗೆ ಬರ್ತಾಳಂತೆ. ಅವಳಪ್ಪ ಮಿನ್ಕುದ್ದು ಅಪ್ಪ ಮಿನ್ಕು ಹೇಳಿದಾಗೆ ಕೇಳ್ತಾರೆ. ಇಜ್ಜಿ ಪಕ್ಕ ಅಲ್ಲ ಮಿನ್ಕುದು. ಯಾಕೆ ಅದು ಪ್ರೀತಿಯಿಂದ ಕರೆಯುದು ಪಕ್ಕು ಅಂತ, ಅದು ಪರವಾಗಿಲ್ಲ. ಕರಿಬೋದು ಮಿಂಕು ಅಂತ, ಅದೆಂತ ಆಗುದಿಲ್ಲ, ಪ್ರೀತಿಯಿಂದ ಕರೀತು. ಒತ್ತಾಯದ ಮೇರೆಗೆ ಬೈಕಲ್ಲಿ ಹೋಗುವವರು ಕಾರಲ್ಲಿ ಹೋಗ್ತಾ ಇರ್ತದೆ, ಬೈಕಲ್ಲಿ ಹೋಗ್ಬೇಕಿತ್ತು. ನನಗೆ ಬ್ಯಾಗ್ ತಗೊಳ್ಳಿಕ್ಕೆ ಉಂಟಂತೆ, ಅದಕ್ಕೆ ಅಪ್ಪ ನಾನು ಪೂಸಿ ಹೊಡಿಯೋದು ಈಗ. ಅಬ್ಬ ಅತ್ತಿಗೆ ಅಲ್ಲೆಲ್ಲ ತುಂಬಾ ಇದು ಅಲ್ಲೇ ಅಮ್ಮನನ್ನು ಎದುರಿಸಿದಲ್ಲಿ ಕೂರಿಸಿ ನನ್ನ ಮೇಲೆ ಹತ್ರ ಬಿಟ್ಟರು. ಇವಾಗ ನಾವು ಬಸ್ಸಿಗೆ ನಿಲ್ಲುವ ಪ್ಲೇಸ್ ಚೇಂಜ್ ಆಗಿದೆ. ಬಟ್ ಎಷ್ಟು ಧೂಳು ಅಂದರೆ ಮಾಸ್ಕ್ ಎಲ್ಲ ಹಾಕೊಂಡು ಹೋಗಲಿಲ್ಲ ಅಂದರೆ ಸಾಧಾರಣ ಧೂಳು ತಿನ್ನಬೇಕಾಗತ್ತೆ. ನಾನು ಕೂಡ ಮಾಸ್ಕ್ ತಗೊಂಡು ಹೋಗಿರಲಿಲ್ಲ. ಅಲ್ಲಿಂದ ಸೀದಾ ಮಾಣಿಗೆ ಬಂದೆ. ಮಾಣಿಗೆ ಬರುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರು. ಹಾಗಾಗಿ ಅವರು ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಾಂದರೆ ಅಲ್ಲಿಂದ ಮತ್ತೆ ನಾನು ರಿಕ್ಷಾ ಮಾಡ್ಕೊಂಡು ಹೋಗಬೇಕಲ್ಲ, ಹಾಗಾಗಿ ಅಲ್ಲಿಂದ ಸೀದಾ ನಾನು ಬೇಕ್ರಿಗೆ ಬಂದ್ವಿ. ಮಕ್ಕಳು ಮಾಣಿಗೆ ಬಂದರೆ ಬೇಕ್ರಿಗೆ ಹೋಗೋದೇ ಬರೋದೇ ಇಲ್ಲ, ಅಪರೂಪಕ್ಕೊಮ್ಮೆ. ಅವರು ಮಾಣಿ ಪೇಟೆಗೆ ಬರೋದಲ್ವ ನಾವು, ಹಾಗಾಗಿ ಹನಿ ಇಳಿದು ಬಂದಳು ಫಸ್ಟು. ಅವಳಿಗೆ ಎಂತ ಬೇಕು ಅದೆಲ್ಲ ತೆಗೊಳ್ತಾ ಇದ್ಲು, ಅವಳಿಗೆ ಮತ್ತು ಕೃಷ್ಣನಿಗೆ. ಅವಳು ಬಂದು ಸ್ವಲ್ಪ ಹೊತ್ತಿಗೆ ಕೃಷ್ಣ ಕೂಡ ಬಂದ. ನಾನು ಜಾಸ್ತಿ ಮಾಣಿಯಲ್ಲಿ ದತ್ತಕ್ಕೆ ರೂಪಕ್ಕೆ ಹೋಗೋದು, ಫ್ಯಾನ್ಸಿಗೂ ಅಷ್ಟೇ ಬೇಕರಿಗೂ ಅಷ್ಟೇ. ಹಾಗೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬಂದೆಲ್ಲ ಆಯಿತು, ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸ ಎಲ್ಲ ಮುಗಿಸಿ ಸಹ ಉಂಟು ಕೆಲಸ. ಹಾಗೆ ಇವತ್ತು ನಮ್ಮ ಇಲ್ಲಿ ಹತ್ತಿರದ ಸ್ಕೂಲ್, ಕೆಮ್ಮಣ್ಣು ಸ್ಕೂಲಲ್ಲಿ ಸ್ಕೂಲ್ ಡೇ, ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು. 7:30ಗೆ ಅವರು ಹೋಗ್ತಾರಂತ, ಅವರೊಟ್ಟಿಗೆ ಹೋಗ್ಬೇಕು. ಇವಳ್ದು ಹಠ ಹೋಗುವ ಅಂತ, ಹಾಗಾಗಿ ನನಗೆ ಸಹ 7:00ಗೆ ಹೊರಟಾಗ್ಬೇಕು. ಮತ್ತೆ ಬಚ್ಚನ್ನು ಹೋಯ್ತಾರೆ, ನನ್ಗೆ ಲೇಟ್ ಆಗುದು. ನಂಗೆ 7:00ಗೆ ಹೋದ್ರಾಯ್ತು, ಬೇಗ ಸ್ಟಾರ್ಟ್ ಆಗ್ತದೆ, ಬೇಗ ಮುಗಿತದೆ. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಇವತ್ತು ಇದೇ ಕೆಲಸ ಆಯ್ತು ಮಾರ್ರೆ. ಹೋಗೇನು ಮತ್ತೆ ಸಿಗ್ತೇನೆ ನಿಮ್ಗೆ ಅಲ್ಲಿಗೆ ಹೋಗುವಾಗ. ನಮ್ಮ ಕೃಷ್ಣ ಒಂದು ಕೆಲಸ ಆಗ್ತಾ ಉಂಟು. ಅಕ್ಕನ ಶೂಗೂ ಅವನ ಪಾಲಿಶ್ ಹಾಕುದು, ಅವನ ಶೂಗೂ ಅವನೇ ಪಾಲಿಶ್ ಹಾಕುದು ಅಲ್ಲ ಕೃಷ್ಣ? ಕೆಟ್ಟ ಹುಡುಗ ಅಲ್ಲ ಕೃಷ್ಣ, ಅಲ್ಲ? ಸರಿ ಅಲ್ಲ? ಶೂ ಎಲ್ಲ ಹಾಕುದು ಕೆಟ್ಟ, ಪಾಲಿಶ್ ಎಲ್ಲ ಹಾಕುದು, ಕೆಲಸ ಮಾಡುದು ಕೆಟ್ಟ ಹುಡುಗರು ಅಲ್ಲ? ಮತ್ತೆ ಗುಡ್ಡ ಹುಡುಗ್ರ ಎಲ್ಲಿ ನೋಡುವ ಮುಖ? ಹೊರಟಾಯ್ತು ಸ್ಕೂಲ್ ಡೇಗೆ. ಇವತ್ತು ನಾವೇ ಫಸ್ಟ್ ಹೊರಟಿದ್ದು. ಇಲ್ಲಿದ್ರೆ ಯಾವಾಗ್ಲೂ ಲೇಟ್, ಬಚ್ಚು ಯಾವಾಗ್ಲೂ ಬೈದು, ನೀವೆಂತ ಸ್ವಲ್ಪ ಬೇಗ ಹೊರಡ್ಲಿಕ್ಕೆ ಆಗಲ್ಲ ಅಂತ. ಇವತ್ತು ಬೇಗ ಹೊರಟಾಯ್ತು. ನಂಗೊಂದು ಸ್ವಲ್ಪ ಕೂಡ ಖುಷಿ ಉಂಟು. ಹಬ್ಬ ನನ್ನ ಹತ್ರಲ್ಲಿ ಎಂತ ಕೇಳಲಿಕ್ಕೆಲ್ಲ. ಇವತ್ತು 300 ಅಲ್ಲ, ಬೇಕ್ರಿಗೆ ಹೋದ್ರೆ ಹಾಗೆ 345 ರೂಪಾಯಿ, 10 ರೂಪಾಯಿ ಕಡಿಮೆ. ಇವಳಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲ, ಫುಲ್ ಕೈ ಕಾಲು ನೋವು. ಅದು ಸುಮ್ಮನೆ ಕೂತ್ಕೊಂಡಿದ್ದಲ್ಲ, ಒಂದೇ ಸಲ
ತಕತಾಗಿಂತ ಕುಣಿಯುವಾಗ ಕೈ ಕಾಲೆಲ್ಲ ನೋವು ಅನೇ ಚೋಲಿನ ಪಿದ ಇದಕ್ ಅದೆಲ್ಲ ಇಡುದು ಮತ್ತೆ ಬಂದು ಯಾರು ತೆಗಿತಾರೆ, ಇನ್ನು ಸಣ್ಣ ಮಗು. ನಂಗೆ ಅದೇ ಕೆಲ್ಸ. ಮತ್ತೆ ಅತ್ತೆ ಕೂಡ ಬೈತಾರೆ, ಅವಳು ಸಿಪ್ಪೆನೆಲ್ಲ ಅಲ್ಲೇ ಇಡುದು ಅಂತ ಕುದ್ರೆ. ನಾನು ಅಜ್ಜಿಯೋದಲ್ಲಿ ತಗೊಂಡಿದ್ದು ಟಾಪ್. ನೀವು ಆಲ್ಮೋಸ್ಟ್ ಇವಾಗ ನಾನು ಹಾಕಿದ ಡ್ರೆಸ್ ಇದೆಲ್ಲ ಲಿಂಕ್ ಕೇಳ್ತಾ ಇರ್ತೀರಾ. ನಾನು ಪ್ರತಿ ಡ್ರೆಸ್ ಹಾಕುವಾಗ್ಲೂ ಹೇಳಿರ್ತೀನಿ, ಮತ್ತೆ ಕೇಳ್ತಾ ಇರ್ತೀರಾ. ಇದು ಅಜ್ಜಿಯೋದಲ್ಲಿ ತಗೊಂಡಿದ್ದು. ಇದು ಲಿಂಕ್ ಡೌಟ್ ನಂಗೆ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. 300 ರೂಪೀಸ್ಗೆ ಕೇವಲ. ಒಂದ್ಸಲ ತೋರಿಸ್ತೇನೆ. ಅದು ವರ್ಕ್ ಇಷ್ಟಾಗಿ ತಗೊಂಡಿದ್ದು ನಾನು 300 ರೂಪೀಸ್ಗೆ ಆಫರ್ ಅಲ್ಲಿ ಇತ್ತು. ಪ್ಯಾಂಟ್ ಮಾತ್ರ ಬೇರೆ ಕಡೆ ತಗೊಂಡಿದ್ದು. ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಕೈತಲೇ ಹೋಗುದು ನಾವು. ಬರ್ಲಿಕ್ಕೆ ಆಯ್ತು, ಅವ್ರು ಬರ್ತಾರೆ ಈಗ. ನಂಗೆ 2 ಫೋಟೋ ಮಾಡಿದ್ದು, ನಂಗೆ ಹೊಟ್ಟೆ ಶೀತ ಉಂಟು. ಕೃಷ್ಣ ಆಲ್ರೆಡಿ ಹೊರಗಡೆ ಹೊರಟು ಕೂತಿದ್ದಾನೆ. ಕರಿಯ ಕೂಡ ಬರ್ತಾನಂತೆ ನಮ್ಮ ಜೊತೆ. ಎಲ್ಲರೂ ನೋಡಿ ಯಾವಾಗ ನಮಗೆ ಬೈತಾರೆ ನಾವು ಲೇಟ್ ಅಂತ. ಇವತ್ತು ಪ್ರಜ್ಜು ಪಚ್ಚನೆಲ್ಲ ಲೇಟ್. ತುಲ ನೋಡಿ, ಇವತ್ತು ನಾನು ಮತ್ತೆ ಅಮ್ಮ ಬೇಗ ಹೊರಡಿದ್ವಿ. ಅಪರೂಪಗೆ ಎಲ್ಲ ಇವತ್ತು ಬೇಗ ಹೊರಡಿದ್ವಿ. ನೀವು ಲೇಟ್ ಆಗ ಹೊರಡಿದೀವಿ. 20 ನಿಮಿಷ ಆಯ್ತು ಹೊರಡಿ ಕೂತು, ನೀವು ಇನ್ನೂ ಬರ್ಲಿಲ್ಲ. ಲೇಟ್. ಎಕ್ಸ್ಪೆಷಲಿ ಮಿಸ್ಟರ್ ಪ್ರಣೀತ್, ಅವರಿಗೆ ಮೇಕಪ್ ಮಾಡ್ಲಿಕ್ಕೆಲ್ಲ ಎಷ್ಟೊತ್ತು. ಇವನಿಗೆ ನಾಡ್ದು ಯಕ್ಷಗಾನ ಉಂಟಂತೆ. ಲೈಟಿಂಗ್ಸ್ ಫುಲ್ ಹಾಕಿದ್ದಾರೆ. ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ನಾವು ಪ್ರತಿ ವರ್ಷ ಹೋಗ್ತೇವೆ ಕೆಮ್ಮಣ್ಪಲ್ಕೆ. ಅಂದರೆ ನಮ್ಮ ಮಕ್ಕಳಿಲ್ಲ, ಆದರೂ ನಮ್ಮ ಊರಿದ್ದೇ ಶಾಲೆ ಎಲ್ಲ ಹೋಗ್ತೇವೆ. ಮನೆಗೆ ಬಂದು ಇನ್ವಿಟೇಷನ್ ಕೊಡ್ತಾರೆ ಸರ್ನವರೆಲ್ಲ. ಹಾಗಾಗಿ ಎಲ್ಲರೂ ಹೋಗ್ತೇವೆ ನಾವು. ಆಲ್ಮೋಸ್ಟ್ ಇಡೀ ಊರಿನವರೆಲ್ಲ ಹೋಗ್ತೇವೆ. ಹಾಗೆ ರಮನ ತಾಯಿ ಕೂಡ ಬಂದಿದ್ದರು ಅತಿಥಿಗಳಾಗಿ. ನಾವು ಹೋಗುವಾಗ ಭಾಷಣ ಆಗ್ತಾಯಿತ್ತು. ಹಾಗೆ ಟೀ ಇತ್ತು, ಹಾಗೆ ಶಾವಿಗೆ ಉಪ್ಪಿಟ್ಟು ಕೂಡ ಮಾಡಿದರು ಬಂದವರಿಗೆಲ್ಲ. ನಾನೇನು ತಗೊಳ್ಳಿಲ್ಲ, ಕೃಷ್ಣನಿಗೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಟೀ ಕೊಟ್ಟೆ. ಸನ್ಮಾನಿತರ ಅನುಭವಜನ್ಯ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೀಗ ಅಭಿನಂದನಾ ಕಾರ್ಯಕ್ರಮ. ಶಾಲೆಗೆ ಬರ್ತಾ ಇರ್ಲಿಲ್ಲ. ಶಾಲೆ ಬರುವುದೇ ಒಂದು ಜನ ಮರೆಯೋದು ಬೇಗ. ಯಾರು ಸಹಾಯ ಮಾಡಿದರೆ ಅದನ್ನು ಆದಷ್ಟು ಬೇಗ ಮರೀತಾರೆ. ಯಾರು ತೊಂದರೆ ಈ ಬಹುಮಾನವನ್ನು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ದೀಪ ತಯಾರಿ ಪ್ರಥಮ, ಪಾಯಸತ್ ಆಸ್ಮಾ 200 ಮೀಟರ್ ಓಟ ಪ್ರಥಮ. ಹೋಗಿ ತುಂಬ ಹೊತ್ತಾದಮೇಲೆ ಡ್ಯಾನ್ಸ್ ಎಲ್ಲ ಶುರುವಾಗಿದ್ದು. ಅಂದರೆ ಮಕ್ಕಳಿಗೆ ಪ್ರೈಸ್ ಎಲ್ಲ ಕೊಡೋಕ್ಕಿತ್ತು, ಹಾಗಾಗಿ ಲೇಟ್ ಆಯಿತು. ಒಂದು ಸ್ಟಾರ್ಟು ಆಗುವಾಗಲೇ 9:30 ಏನೋ ಆಗಿದೆ. ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮಕ್ಕಳು, ಭರತನಾಟ್ಯ ಎಲ್ಲ. ನನಗಿಲ್ಲಿ ಸಾಂಗ್ ಹಾಕಲಿಕ್ಕೆ ಆಗೋದಿಲ್ಲ, ಸಾಂಗ್ ಹಾಕಿದರೆ ಕಾಪಿ ರೈಟ್ ಬೀಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೇನೆ ಅಷ್ಟೇ. ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳದು. ಪುಟ್ಟ ಮಕ್ಕಳಂತೂ ತುಂಬ ಕ್ಯೂಟಾಗಿ ಮಾಡ್ತಾಯಿದ್ರು. ಬಟ್ ನಾವು ಫುಲ್ ನೋಡ್ಲಿಕ್ಕೆ ಆಗಲಿಲ್ಲ. 10:30ಗೆ ಮನೆಗೆ ಹೊರಟ್ವಿ, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇತ್ತಲ್ವ. ಇಲ್ಲದಿದ್ದರೆ ಫುಲ್ ನೋಡ್ಬೋದಿತ್ತು. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಇವಾಗ ಮನೆಗೆ ಬಂದು ಆಲ್ರೆಡಿ ಬಟ್ಟೆ ಎಲ್ಲ ತೊಳೆದು ನಾನು ಡ್ರೈಯರಿಗೆ ಹಾಕಿ ಹೋಗಿದ್ದೆ. ಇವಾಗ ಬಂದು ಒಣಗಿಸ್ತಾ ಇದ್ದೀನಿ.
ಇಷ್ಟೊತ್ತಾಯಿತು ನೋಡಿ 10:30 ಅಂದರೆ ಈಗ ಕೃಷ್ಣನೆಲ್ಲ ಮಲಗಿಸಿ ಇವಾಗ 11 ಗಂಟೆ ಸಮಥಿಂಗ್ ಆಗ್ತಾ ಬಂತು. ಇನ್ನು ಬಟ್ಟೆ ಎಲ್ಲ ಒಣಗಿಸಿ ನಾನು ಕೂಡ ಮಲಗೋದು. ಓಕೆ, ಹಾಗಾದರೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ಹೋಮ್ ಟೂರ್ ಕೂಡ ಹಾಕ್ತೇನೆ ನಾನು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ, ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್ ಎಲ್ರಿಗೂ.